ಜೈ ಸೀತಾರಾಮ್. ಇಂದಿನ ಉದ್ಯೋಗದ ಸುದ್ದಿ. ಭಾರತ್ ಅರ್ತ್ ಮೂವರ್ಸ್ ಲಿಮಿಟೆಡ್ ಇಲ್ಲಿ ಹಲವಾರು ಹುದ್ದೆಗಳನ್ನು ಕರೆದಿದ್ದಾರೆ. ಆ ಹುದ್ದೆಗಳ ಸಂಪೂರ್ಣ ಮಾಹಿತಿಗಳನ್ನು ನಾನು ನಿಮಗೆ ನೀಡ್ತೀನಿ ಸ್ನೇಹಿತರೆ. ಹಿಂದೆ ಮೊದಲು ನೀವು ನಮ್ಮ ಚಾನಲ್ ನೋಡ್ತಾ ಇದ್ದರೆ ಚಾನಲ್ ಸಬ್ಸ್ಕ್ರೈಬ್ ಆಗಿ ಪ್ರತಿನಿತ್ಯದ ಉದ್ಯೋಗದ ಸುದ್ದಿಗಾಗಿ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗ್ಬೋದು. ಹಾಗೆ ಉದ್ಯೋಗದ ಸುದ್ದಿ ಜೊತೆನಲ್ಲಿ ಈ ಉದ್ಯೋಗದ ಅಪ್ಲಿಕೇಶನ್ಗಳನ್ನು ನಿಮ್ಮ ಮೊಬೈಲ್ ಮೂಲಕವೇ ಹೇಗೆ ಹಾಕೋದು ಅಂತ ತೋರಿಸ್ಕೊಡ್ತೀನಿ. ಈ ಕಾರಣಕ್ಕಾಗಿ ನೀವು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೋದು. ನಾನು ಕೊಡೋ ಮಾಹಿತಿಗಳು ಇಷ್ಟ ಆದರೂ ಕೂಡ ನೀವು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೋದು. ಹಾಗೆ ಲೈಕ್ ಮಾಡ್ಬೋದು. ನಿಮ್ಮ ಪ್ರಶ್ನೆಗಳು, ಅಭಿಪ್ರಾಯಗಳು, ಈ ಹುದ್ದೆಗೆ ಸಂಬಂಧಪಟ್ಟದ್ದು ಏನೇ ಇದ್ರೂ ಈ ಹುದ್ದೆಯ ಕಮೆಂಟ್ ಬಾಕ್ಸಲ್ಲೇ ಕೇಳಿ. ಈ ಉದ್ಯೋಗದ ಸುದ್ದಿಗಳು ನಿಮ್ಮ ಸ್ನೇಹಿತರಿಗೆ, ಸಂಬಂಧಿಕರಿಗೆ, ಹಿತೈಷಿಗಳಿಗೆ ಸಹಾಯ ಆಗುತ್ತೆ ಅನ್ನೋದಾದರೆ ಈ ಉದ್ಯೋಗದ ಸುದ್ದಿಗಳನ್ನು ಫಾರ್ವರ್ಡ್ ಮಾಡಿ ಅಂತ ಹೇಳ್ತಾ ಸ್ನೇಹಿತರೆ, ಇಂದಿನ ಉದ್ಯೋಗದ ಸುದ್ದಿ. ಭಾರತ್ ಅರ್ತ್ ಮೂವರ್ಸ್ ಲಿಮಿಟೆಡಲ್ಲಿ ಹಲವಾರು ಹುದ್ದೆಗಳನ್ನು ಕರೆದಿದ್ದಾರೆ. ಸುಮಾರು 100ಕ್ಕೂ ಹೆಚ್ಚು ಹುದ್ದೆಗಳನ್ನು ಕರೆದಿದ್ದಾರೆ. ಆ ಹುದ್ದೆಗಳ ಸಂಪೂರ್ಣ ಮಾಹಿತಿಗಳನ್ನು ನಾನೀಗ ನಿಮಗೆ ನೀಡ್ತೀನಿ ಸ್ನೇಹಿತರೆ. ಹುದ್ದೆ ಹೆಸರು ಬಂದು ಮ್ಯಾನೇಜ್ಮೆಂಟ್ ಟ್ರೈನಿಂಗ್ 100 ಹುದ್ದೆ ಇದೆ. ಆಮೇಲೆ ಸೆಕ್ಯೂರಿಟಿ ಗಾರ್ಡ್ 44 ಹುದ್ದೆ ಇದೆ. ಸರ್ವಿಸ್ ಪರ್ಸನ್ ಅಂತ 12 ಹುದ್ದೆ ಇದೆ. ಸ್ಟಾಫ್ ನರ್ಸ್ 10 ಇದೆ. ಫಾರ್ಮಸಿಸ್ಟ್ 4 ಇದೆ. ನಾನ್ ಎಕ್ಸಿಕ್ಯೂಟಿವ್ 46 ಹುದ್ದೆಗಳಿದೆ. ಎಕ್ಸಿಕ್ಯೂಟಿವ್ 27 ಹುದ್ದೆಗಳನ್ನು ಕರೆದಿದ್ದಾರೆ. ಈ ರೀತಿಯಾಗಿ ಹಲವಾರು ಹುದ್ದೆಗಳನ್ನು ಕರೆದಿದ್ದಾರೆ. ಹುದ್ದೆಗಳ ಸಂಪೂರ್ಣ ವಿವರಗಳನ್ನು ನಾನೀಗ ನಿಮಗೆ ಒಂದೊಂದಾಗಿ ನೀಡ್ತೀನಿ ಸ್ನೇಹಿತರೆ. ಮಾಹಿತಿಗಳನ್ನು ಸಂಪೂರ್ಣವಾಗಿ ನೋಡಿ, ಸ್ಕಿಪ್ ಮಾಡದಲೇ ಸಂಪೂರ್ಣ ಮಾಹಿತಿನ ತಗೊಳ್ಳಿ ಸ್ನೇಹಿತರೆ. ನೇಮಕಾತಿ ಇಲಾಖೆ ಬಂದು ಭಾರತ್ ಅರ್ತ್ ಮೂವರ್ಸ್ ಲಿಮಿಟೆಡ್ BEML ಬೆಂಗಳೂರು ಅಂತ ಕರೀತಾರೆ. ಅವರು ಈ ನೇಮಕಾತಿಯ ಆದೇಶವನ್ನು ಹಾಕಿದ್ದಾರೆ. ಹುದ್ದೆಯ ಹೆಸರುಗಳನ್ನು ನಾನು ಆವಾಗಲೇ ನಿಮ್ಗೆ ಹೇಳಿದೆ. ಸೆಕ್ಯೂರಿಟಿ ಗಾರ್ಡ್, ಸ್ಟಾಫ್ ನರ್ಸ್, ಮ್ಯಾನೇಜ್ಮೆಂಟ್ ಟ್ರೈನಿ, ಫೈರ್ ಸರ್ವಿಸ್, ಫಾರ್ಮಸಿಸ್ಟ್ ಆ್ಯಂಡ್ ನಾನ್ ಎಕ್ಸಿಕ್ಯೂಟಿವ್ ಪೋಸ್ಟ್ಗಳು, ಇಷ್ಟು ಹುದ್ದೆಗಳನ್ನು ಅವರು ಕರೆದಿದ್ದಾರೆ. ಹಾಗೆ ವೇತನ ಸ್ಯಾಲರಿ ಬಂದು ಆಯಾ ಹುದ್ದೆಗೆ ಸಂಬಂಧಪಟ್ಟಂತೆ ವಿಶೇಷ ವೇತನಗಳನ್ನು ಅವರು ನಿಗದಿಪಡಿಸಿದ್ದಾರೆ. ವಿದ್ಯಾರ್ಹತೆ ಬಂದು SSLC, ITI, ಡಿಪ್ಲೊಮೊ, ಪದವಿ, ಸ್ನಾತಕೋತ್ತರ ಪದವಿ, ನರ್ಸಿಂಗು, BE ಇಷ್ಟು ವಿದ್ಯಾರ್ಥಿಗಳಲ್ಲಿ ಯಾವುದಾದ್ರೂ ಒಂದು ವಿದ್ಯಾರ್ಹತೆ ನಿಮ್ದು ಇದ್ದೇ ಇರುತ್ತೆ. ಈ ವಿದ್ಯಾರ್ಹತೆಗೆ ಸಂಬಂಧಪಟ್ಟಂಥ ಹುದ್ದೆಗೆ ನೀವು ಅರ್ಜಿಯನ್ನು ಹಾಕಿ ಅಂತ ಹೇಳಿ ಈ ಏಜಿಂದು ಸಂಬಂಧಪಟ್ಟ ಹಾಗೆ PDF ಓಪನ್ ಮಾಡಿದಾಗ ನಾನು ನಿಮಗೆ ತೋರಿಸ್ತೀನಿ. ಅಲ್ಲಿ ಸಂಪೂರ್ಣವಾಗಿ PDFನಲ್ಲಿ ಎಲ್ಲ ಹುದ್ದೆಗೂ ಏಜ್ಗಳನ್ನು ಫಿಕ್ಸ್ ಮಾಡಿದ್ದಾರೆ. ಅರ್ಜಿ ಸಲ್ಲಿಸುವ ವಿಧಾನ ಬಂದು ವೆಬ್ಸೈಟ್ ಪ್ರವೇಶ ಮಾಡಬೇಕು, ಆನ್ಲೈನ್ ಮೂಲಕನೇ ಅಪ್ಲಿಕೇಶನ್ಗಳನ್ನು ಹಾಕಬೇಕು ಅಂತ ಹೇಳ್ತಾರೆ. ವೇತನ ಬಂದು ಆಯಾ ಹುದ್ದೆಗೆ ಸಂಬಂಧಪಟ್ಟಂಥ ಬೇರೆ ಬೇರೆ ವೇತನವನ್ನು ನಿಗದಿ ಮಾಡಿದ್ದಾರೆ. ವಿದ್ಯಾರ್ಹತೆ ಬಂದು SSLC, ITI, ಡಿಪ್ಲೊಮೊ, ಪದವಿ, ಸ್ನಾತಕೋತ್ತರ ಪದವಿ, ನರ್ಸಿಂಗ್, BE ಇಷ್ಟರಲ್ಲಿ ಯಾವುದಾದ್ರು ಒಂದು ವಿದ್ಯಾರ್ಹತೆ ನಿಮ್ಮದಾಗಿರುತ್ತೆ. ನಿಮಗೆ ಯಾವ ಹುದ್ದೆಯಲ್ಲಿ ಆಸಕ್ತಿ ಇದೆ ಆ ಹುದ್ದೆಗೆ ನೀವು ಅಪ್ಲಿಕೇಶನ್ಗಳನ್ನು ಹಾಕಿ ಅರ್ಜಿ ಸಲ್ಲಿಸುವ ವಿಧಾನ ಬಂದು ವೆಬ್ಸೈಟ್ ಪ್ರವೇಶ ಮಾಡಬೇಕು, ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬೇಕು ಅಂತ ಹೇಳ್ತಾರೆ. ಹಾಗಿದ್ರೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಏನು ಹೇಳಿದ್ದಾರೆ ಅಂದರೆ 21 ಸೆಪ್ಟೆಂಬರ್, ಅಂದರೆ ಈ ತಿಂಗಳು 21 ತನಕ ಕೂಡ ಸಮಯಾವಕಾಶ ಇದೆ. ಹಾಗಿದ್ರೆ ವೆಬ್ಸೈಟ್ ಏನಪ್ಪ ಅಂತ ಹೇಳಿದ್ರೆ www.cbtexam.beml.India ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ಹಾಗಿದ್ರೆ ಈಗ ನೇರವಾಗಿ ನಾನು ನಿಮಗೆ ವೆಬ್ಸೈಟಿಗೆ ಕರ್ಕೊಂಡು ಹೋಗ್ತೀನಿ. ವೆಬ್ಸೈಟ್ ಮೂಲಕ ಅಪ್ಲಿಕೇಶನ್ಗಳನ್ನು ಹೇಗೆ ಹಾಕೋದು ಅಂತ ತೋರಿಸ್ಕೊಡ್ತೀನಿ ಸ್ನೇಹಿತರೆ. ನೀವು ನೋಡ್ತಾ ಇದ್ದೀರಾ, ಇದು ಗೂಗಲ್ ವೆಬ್ ಬ್ರೌಸರ್. ಈ ಗೂಗಲ್ ವೆಬ್ ಬ್ರೌಸರಲ್ಲಿ ನಾವೀಗ ಟೈಪ್ ಮಾಡಬೇಕು. ಗೂಗಲ್ ಸರ್ಚ್ ಇಂಜಿನಿಗೆ ಬರಬೇಕು. ಗೂಗಲ್ ಸರ್ಚ್ ಇಂಜಿನಲ್ಲಿ ನಾವು ಇದ್ದೇವೆ. ಈಗ ಈ ಗೂಗಲ್ ಸರ್ಚ್ ಇಂಜಿನಲ್ಲಿ ಅವ್ರು ಕೊಟ್ಟಿರೋಂಥ ವೆಬ್ಸೈಟ್ ಲಿಂಕ್ ಬಂದು CBT ಅಂತ ಹೇಳಿ ನೋಡಿ. ನಾನು ಟೈಪ್ ಮಾಡ್ತೇನೆ CBT ಅಂತ ಇದ್ದಂಗೆ ಒಂದು ಲಿಂಕ್ ಓಪನ್ ಆಗ್ತದೆ. ಈ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇದು ಆಗ್ತಿದ್ದಂಗೆ ನೋಡಿ, ಬೆಮಲ್ ರಿಕ್ರೂಟ್ಮೆಂಟ್ ನೋಟಿಫಿಕೇಶನ್ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ತಿದ್ದಂಗೆ ನೇರವಾಗಿ BML ರಿಕ್ರೂಟ್ಮೆಂಟಿನ ಸೆಲ್ಲಿಗೆ ನಾವು ಬರ್ತಾ ಇದ್ದೀನಿ. ನೋಟಿಫಿಕೇಶನ್, ಅಡ್ವರ್ಟೈಸ್ಮೆಂಟ್ ಎರಡೂ ಕೂಡ ಇದರಲ್ಲಿದೆ. ನೀವು ನೋಡ್ಬೋದು ಸ್ನೇಹಿತರೆ. ಇಲ್ಲಿ ಮ್ಯಾನೇಜ್ಮೆಂಟ್ ಟ್ರೈನೀಸ್ ಇದೆ, ಸ್ಟಾಫ್ ನರ್ಸ್ ಇದೆ, ನಾನ್ ಎಕ್ಸಿಕ್ಯೂಟಿವ್ಸ್ ಇದೆ, ಹಾಗೆ ವೇರಿಯಸ್ ಪೋಸ್ಟ್ಗಳು, ವೇರಿಯಸ್ ಫಂಕ್ಷನ್ಗಳಿಗಿದೆ. ಲಾಸ್ಟಲ್ಲಿ ಸೆಕ್ಯೂರಿಟಿ ಗಾರ್ಡ್ ಆ್ಯಂಡ್ ಫೈರ್ ಸರ್ವಿಸ್ ಪರ್ಸನಲ್, ಈ ಡೀಟೇಲ್ಸ್ಗಳನ್ನೆಲ್ಲ ಇಲ್ಲಿ ಕೊಟ್ಟಿದ್ದಾರೆ ಸ್ನೇಹಿತರೆ. ನಿಮಗೆ ಯಾವ ಹುದ್ದೆ ನಿಮಗೆ ಎಲಿಜಿಬಿಲಿಟಿ ಇದೆ ಆ ಹುದ್ದೆ ಮೇಲೆ ಫಸ್ಟು ಮೋರ್ ಇನ್ಫಾರ್ಮೇಷನ್ ಮೇಲೆ ತೊಗೊಳ್ಳಿ. ಇದರಲ್ಲಿ PDFಗಳು ಓಪನ್ ಆಗುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದಂಗೆ ನೋಡಿ ಸ್ನೇಹಿತರೆ, ನಮಗೊಂದು PDF ಓಪನ್ ಆಗಿದೆ. ಇದು ಸುಮಾರು 5 ಪುಟದ PDF ಇದೆ. ಈ PDFನಲ್ಲಿ ಸಂಪೂರ್ಣ ಮಾಹಿತಿಗಳು ಕೊಟ್ಟಿದ್ದಾರೆ. ನಾನೀಗ ಸೆಕ್ಯೂರಿಟಿ ಗಾರ್ಡಿಂದ ಓಪನ್ ಮಾಡಿದ್ದೀನಿ. 44 ವೇಕೆನ್ಸಿ ಇದೆ. ಅದಕ್ಕೆ ಪೋಸ್ಟ್ ಕ್ವಾಲಿಫಿಕೇಷನ್ ಏನಾಗಿರಬೇಕು, ಏಜ್ ಎಷ್ಟಿರಬೇಕು ಅನ್ನೋದನ್ನು ಸಂಪೂರ್ಣವಾಗಿ ನೀಡಿದ್ದಾರೆ. ಹೀಗೆ ನೆಕ್ಸ್ಟ್ ಫೈರ್ ಸರ್ವಿಸ್ ಅಂತ ಒಂದು ಪೋಸ್ಟ್ ಇದೆ, ಅದಕ್ಕೂ ಕೂಡ ಡೀಟೇಲ್ಸ್ಗಳನ್ನು ಕೊಟ್ಟಿದ್ದಾರೆ. ಈ ಸಂಪೂರ್ಣ ಮಾಹಿತಿಗಳನ್ನು ಓದ್ಕೊಂಡು ನಿಮಗೆ ಯಾವ ಹುದ್ದೆ ಅನುಕೂಲ ಆಗುತ್ತೆ ಆ ಹುದ್ದೆಯ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಿಕೊಂಡ್ರೆ ಸಾಕು. ಫಸ್ಟ್ PDF ನೋಟಿಫಿಕೇಶನ್ ಬರುತ್ತೆ. ಆ PDF ನೋಟಿಫಿಕೇಶನ್ನ ಓದ್ಕೊಂಡು ನಂತರ ಅಪ್ಲೈ ನೌ ಅಂತ ನೋಡ್ತಾ ಇದ್ರಲ್ಲಿ ಈ ಅಪ್ಲೈ ನೌ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಸಾಕು. ನಿಮಗೆ ನೋಡಿ ಈಗ ನೆಕ್ಸ್ಟು ವಿಂಡೋ ಓಪನ್ ಆಗ್ತಾ ಇದೆ. ನ್ಯೂ ರಿಜಿಸ್ಟ್ರೇಷನ್ ಕ್ಯಾಂಡಿಡೇಟ್ ಲಾಗಿನ್ ಅಂತ ಇದೆ, ನೋಟಿಸ್ ಇದೆ. ಸೊ ನ್ಯೂ ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ
ನಿಮಗೆ ಒಂದು ಅಪ್ಲಿಕೇಶನ್ ಮತ್ತೆ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಪರ್ಸನಲ್ ಡೀಟೇಲ್ಸ್ ಎಲ್ಲ ಕೇಳಿದರೆ ಇದನ್ನೆಲ್ಲ ಫಿಲಪ್ ಮಾಡಿಕೊಂಡು ಐ ಹಿಯರ್ ಬೈ ಅಂತ ಚೆಕ್ ಮಾಡಿ ಇಲ್ಲಿ ಕೊಟ್ಟಿರೋಂಥ ನಂಬರನ್ನು ಇಲ್ಲಿ ಟೈಪ್ ಮಾಡಿ ನಂತರ ರಿಜಿಸ್ಟರ್ಡ್ ನೌ ಅಂತ ಕೊಟ್ಟರೆ ಸಾಕು. ನಿಮ್ಮ ಅಪ್ಲಿಕೇಶನ್ ನೀವು ಸರಿಯಾಗಿ ಕೊಟ್ಟಿದ್ರೆ ಮ್ಯಾಂಡೇಟರಿ ಫೀಲ್ಡ್ಗಳನ್ನೆಲ್ಲ ಸರಿಯಾಗಿ ಸಂಪೂರ್ಣವಾಗಿ ತುಂಬಿದರೆ ನಿಮ್ಮ ಅಪ್ಲಿಕೇಶನ್ ಅಪ್ಲೈ ಆಗುತ್ತೆ. ಬೆಮೆಲ್ನಲ್ಲಿ ನೀವು ಅಪ್ಲಿಕೇಶನ್ಗಳನ್ನು ಹಾಕ್ಕೊಳ್ಬೋದು. ಇಲ್ಲಿ ತುಂಬ ಪೋಸ್ಟ್ಗಳ ಡೀಟೇಲ್ಸ್ ಎಲ್ಲ ಕೊಟ್ಟಿದ್ದಾರೆ. ಇದನ್ನೆಲ್ಲ ನೀವು ಅಧ್ಯಯನ ಮಾಡಿಕೊಂಡು ಈ ಹುದ್ದೆಗೆ ಅರ್ಜಿಯನ್ನು ಹಾಕೊಳ್ಳಿ ಅಂತ ಹೇಳ್ತಾ ಸ್ನೇಹಿತರೆ, ನಾನು ಕೊಟ್ಟಿದ್ದು ಉದ್ಯೋಗ ಸುದ್ದಿ ನಿಮ್ಗೆ ಇಷ್ಟ ಆಗ್ತಾ ಇದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಾಹಿತಿಗಳು ಇಷ್ಟ ಆದರೆ ಲೈಕ್ ಮಾಡಿ. ಈ ಉದ್ಯೋಗದ ಸುದ್ದಿಗಳು ನಿಮಗೆ ಸಹಾಯ ಆಗಲಿಲ್ಲ, ನಿಮ್ಮ ಮನೇಲಿ ಯಾರಾದರೂ ಅಣ್ಣ ತಮ್ಮಂದಿರಿದ್ರು, ಅಕ್ಕ ತಂಗಿಯರಿದ್ರು ಅಂದರೆ ಅಥವಾ ಸಂಬಂಧಿಕರಿದ್ರು ಅಂದರೆ ದಯವಿಟ್ಟು ಈ ವಿಡಿಯೋ ಲಿಂಕ್ಗಳನ್ನೆಲ್ಲ ಶೇರ್ ಮಾಡಿ. ನಾಳಿನ ಮತ್ತೊಂದು ಉತ್ತಮ ಉದ್ಯೋಗದ ಸುದ್ದಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು. ಜೈ ಸೀತಾರಾಮ್.